ಹಾಯ್ ಹಲೋ ನಮಸ್ಕಾರ. ಇದು ರೆಸಾರ್ಟ್ ಔಟಿಂಗ್‌ದು ವ್ಲಾಗ್ ಆಗಿರುತ್ತೆ. ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಒಟ್ಟಿಗೆ ಸೇರಿ ಬರಬೇಕು ಅಂತ ಆಸೆ ಇತ್ತು. ಬಟ್ ಸಡನ್ ಆಗಿ ಡಿಸೈಡ್ ಮಾಡಿ ಬಂದಿದ್ರಿಂದ ಜಾಸ್ತಿ ಜನ ಬರ್ಲಿಕ್ಕಾಗ್ಲಿಲ್ಲ. ರೆಸಾರ್ಟ್ ತುಂಬಾನೇ ಚೆನ್ನಾಗಿದೆ. ಎವ್ರಿವೇರ್ ಗ್ರೀನರಿ ಮತ್ತೆ ಅಲ್ಲಲ್ಲಿ ಫೋಟೋ ಬೂತ್ ಇದೆ. ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಬಿಯಾನ್ಶಿಗೆ ಸ್ವಿಮ್ಮಿಂಗ್ ಪೂಲ್ ನೋಡಿ ತುಂಬ ಖುಷಿ ಆಯಿತು. ನಾವು ಕೂಡ ಹಾಗೆ ಒಂದು ವಾಕ್ ಹೋಗಿ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ. ನೈಟಿಗೆ ಲೈಟಿಂಗ್ಸ್ ಎಲ್ಲ ಹಾಕಿ ರೆಸಾರ್ಟ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತೆ ಫುಡ್ ಬೇಕಂದ್ರೆ ನಾವು ಇವ್ರ ಹತ್ರನೂ ಆರ್ಡರ್ ಮಾಡಿ ರೆಡಿ ಮಾಡ್ಲಿಕ್ಕೆ ಹೇಳ್ಬೋದು. ಇಲ್ಲಾಂದ್ರೆ ನಾವು ಸಹ ತರ್ಬೋದು ಹೊರಗಡೆಯಿಂದ. ಇದು ನಮ್ಮ ಚಾಯ್ಸ್ ಆಗಿರುತ್ತೆ. ಸೊ ನಾವು ಸ್ವಲ್ಪ ಇವ್ರ ಹತ್ರ ಆರ್ಡರ್ ಮಾಡಿ ಸ್ವಲ್ಪ ಹೊರಗಡೆಯಿಂದ ತಂದು ನೈಟ್ ಊಟ ಮಾಡಿದ್ವಿ. ನಾವು ಬರ್ಬೇಕಾದ್ರೆ ಲೇಟ್ ಆಗಿದ್ರಿಂದ ನೈಟ್ ಮಲಗಬೇಕಾದ್ರೆ ತುಂಬಾನೇ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಬೆಳಿಗ್ಗೆನೇ ಆಗಿತ್ತು ಮಲಗಬೇಕಾದ್ರೆ. ಬಿಯಾನ್ಶಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರನ್ನು ಎಬ್ಸ್ತಾ ಇದ್ದಾಳೆ. ಆಮೇಲೆ ಅವಳು ಮತ್ತೆ ಪ್ರಮಿತಾ ಸೇರ್ಕೊಂಡು ಹೈಡ್ ಅಂಡ್ ಸೀಕ್ ಆಡಿದ್ರು. ಇದು ನಮ್ಗೆ ಕೊಟ್ಟಂತ ರೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಇನ್ನು ಇವ್ರದ್ದು ತುಂಬಾ ರೂಮ್ಸ್ ಎಲ್ಲ ಇದೆ, ಅದು ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ನಾವು ಸ್ವಲ್ಪ ಜನ ಆಗಿದ್ರಿಂದ ಈ ರೂಮ್ ಕೊಟ್ಟಿದ್ರು ನಮ್ಗೆ. ಆದ್ರೂ ಇದು ಬೆಸ್ಟ್ ಅನಿಸ್ತು ನಂಗೆ. ಈ ರೆಸಾರ್ಟ್ ಹೆಸರು ಮಾತಾ ಗಾರ್ಡನ್ ಅಂತ. ಇದು ಇರೋದು ಉಡುಪಿಯಿಂದ ಸ್ವಲ್ಪ ಒಳಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಎಂಜಾಯ್ ಮಾಡಲಿಕ್ಕೆ ಇದು ಒಂದು ಒಳ್ಳೆ ಸ್ಪಾಟ್ ಆಗಿರುತ್ತೆ. ಆಮೇಲೆ ನಮ್ಮ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ಸೊ ನಿಮಗೆ ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಸಿಗುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಇಲ್ಲಿ ಫೋಟೋ ಬೂತ್ ಮಾಡಿದ್ದಾರೆ ತೆಗಿಲಿಕ್ಕೆ, ಫೋಟೋಸ್ ತೆಗಿಲಿಕ್ಕೆ. ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಫೋಟೋ ಶೂಟ್ ಮಾಡುವ ಪ್ಲಾನ್ ಇದ್ದರೆ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇದು ತುಂಬ ಚೆನ್ನಾಗಿದೆ ಪ್ಲೇಸ್. ಆಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ. ಇಲ್ಲಿ ಔಟ್ಡೋರ್ ಗೇಮ್ ಅಂತ ಜಾಸ್ತಿ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ ಕೆಲವೊಂದು ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಆ ರೀತಿ ಏನಾದರೂ ಆಡ್ಬೋದು. ಒಟ್ನಲ್ಲಿ ನಾವು ಈ ರೆಸಾರ್ಟ್ ಔಟಿಂಗ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.